ಪಿತನ ಮತ್ತು ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಬೆಳಂಜಾವದಲ್ಲಿ ಎಲ್ಲರೂ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಓದಿ ದೇವರ ಒಂದು ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನ ನಾನು ಆರಿಸಿಕೊಂಡಂಥ ಭಾಗ ಎಫೆಸರ್ ಬರೆದ ಪುಸ್ತಕ 1ನೇ ಅಧ್ಯಾಯ 7ನೇ ವಚನವಾಗಿದೆ. ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆ ದೊರಕಿತು, ವಿಮೋಚನೆಯು ಲಭಿಸಿತು. ಇದು ದೇವರ ಅನುಗ್ರಹದ ಮೇಲೆ ಶ್ರೀಮಂತಿಕೆಯೇ ಸರಿ. ಇದನ್ನು ನಮ್ಮ ಮೇಲೆ ಅವರು ಯಥೇಚ್ಛವಾಗಿ ಸುರಿಸಿದ್ದಾರೆ. ಈ ವಾಕ್ಯ ಇಂದು ನಮಗೆ ದೇವರು ಕೊಟ್ಟಿರುವುದು, ಇದು ನಮ್ಮ ಮನೆಗಾಗಿ, ನಮ್ಮ ಕುಟುಂಬಕ್ಕಾಗಿ ದೇವರು ಕೊಟ್ಟಿರುವಂಥ ಅತೀ ದೊಡ್ಡ ಮಾತಾಗಿದೆ ಪ್ರಿಯರೇ. ಏಕೆಂದರೆ ಇಂದು ನಮ್ಮ ಮನೆಯ ಬಾಗಿಲ ಮೇಲೆ ಯಾರ ರಕ್ತವಿದೆ? ಯೇಸುವಿನ ರಕ್ತವಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಲ್ಲವೇ? ಆ ರಕ್ತ ಇಂದು ಹೇಳುತ್ತದೆ, ಈ ಮನೆಯ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ಈ ಮನೆಯ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಯೇಸುವಿನ ರಕ್ತ ಇಂದು ನಮಗೆ ಹೇಳಿದೆ. ಈ ಮನೆಯ ಶಾಪ ಮುರಿಯಲ್ಪಟ್ಟಿದೆ ಎಂಬುದಾಗಿ ಹೇಳಿದೆ. ಈ ಮನೆ ವಿಮೋಚನೆ ಹೊಂದಿದೆ ಎಂಬುದಾಗಿ 2 ಮಾತುಗಳು ಕ್ಷಮೆ ಮತ್ತು ವಿಮೋಚನೆಯ ಬಗ್ಗೆಯಾಗಿದೆ. 2 ಕೆಲಸ ಮಾಡಿದ ದೇವರು ಎಲ್ಲ ಪಾಪಗಳನ್ನು ಮತ್ತು ಎಲ್ಲ ಶಾಪಗಳನ್ನು ನಮ್ಮಿಂದ ದೂರ ಮಾಡಿದ್ದಾರೆ. ನಾವು ಮಾಡಿದ ತಪ್ಪುಗಳು, ಸುಳ್ಳುಗಳು, ಜಗಳಗಳು, ತಂದೆ ತಾಯಿಗೆ ಕೊಟ್ಟ ನೋವು ಎಲ್ಲವನ್ನು ಆ ರಕ್ತ ತೊಳೆದು ಬಿಟ್ಟಿದೆ. ದೇವರ ಮುಂದೆ ನಾವು ಈಗ ನಿರಪರಾಧಿಗಳು ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು. ಏಕೆಂದರೆ ಪ್ರಭು ಕ್ರಿಸ್ತರು ನಮಗಾಗಿ ರಕ್ತಧಾರಣೆಯನ್ನು ಮಾಡಿದ್ದಾರೆ ಎಂದು ನಾವು ತಿಳಿದುಕೊಳ್ಳಬೇಕು. ನಮ್ಮ ಎಲ್ಲ ಸಮಸ್ಯೆಗಳನ್ನು ಯೇಸುವಿನ ರಕ್ತದಲ್ಲಿ ಯೇಸು ತೊಳೆಯಲ್ಪಡಲಿ. ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್.